ಬರೋದಾದ್ರೆ ವೃಷಭ ರಾಶಿಯವರ ಆರೋಗ್ಯ ಮತ್ತು ಹಣಕಾಸು ಹಾಗೆ ಅವರ ರಿಲೇಶನ್ಶಿಪ್ ಕುಟುಂಬ ಜೀವನ ಹೇಗಿರುತ್ತೆ ಮಾರ್ಚ್ ತಿಂಗಳಲ್ಲಿ? ವೃಷಭ ರಾಶಿಯವರಿಗೆ ಮೊದಲನೇದಾಗಿ ಆರೋಗ್ಯ, ಎರಡನೇದಾಗಿ ಹಣಕಾಸು, ಮೂರನೇ ಕಾರ್ಡ್ ಬಂದು ಕುಟುಂಬ ರಿಲೇಶನ್ಶಿಪ್ ವಿಚಾರದಲ್ಲಿ. ಸೊ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ತುಂಬಾ ಹೊಡೆದಾಟ ಆರೋಗ್ಯಕ್ಕೆ ಸಂಬಂಧಿಸಿದಂಗೆ ಕತ್ತು ನೋವು ಜಾಸ್ತಿ ಆಗಿರೋದಕ್ಕೆ ಚಾನ್ಸ್ ಇರುತ್ತೆ. ಈ ಸಮಯದಲ್ಲಿ ಸ್ವಲ್ಪ ನೀವು ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನ ಕೊಡ್ಬೇಕಾಗುತ್ತೆ. ಕೆಲಸ ಮಾಡೋ ಭರದಲ್ಲಿ ನಿಮ್ಮ ಆರೋಗ್ಯವನ್ನ ನೀವು ನೆಗ್ಲೆಕ್ಟ್ ಮಾಡುವಂಥದ್ದು ಸರಿಯಲ್ಲ ಅಂತ ಕಾರ್ಡ್ ತೋರಿಸ್ತಾ ಇದೆ. ಇನ್ನು ಇಲ್ಲಿ ಬಂದಿರುವಂತಹ ಕಾರ್ಡ್ ಅಂದ್ರೆ 5 ಆಫ್ ಪೆಂಟಕಲ್ಸ್ ಅಂತ ನಮ್ಮ ಹಣಕಾಸಿನ ವಿಚಾರಕ್ಕೆ ಬಂದಾಗ ಈ ಕಾರ್ಡ್ ಏನಪ್ಪಾ ಹೇಳುತ್ತೆ ಅಂದ್ರೆ ಫೈನಾನ್ಷಿಯಲ್ ಲಾಸಸ್ ಹೇಳ್ತಾ ಇದೆ. ಸೊ ವೃಷಭ ರಾಶಿಯವ್ರಿಗೆ ಯಾಕೋ ಸ್ವಲ್ಪ ಈ ಕಡೆ ಇದೂ ಸ್ವಲ್ಪ ಟಫ್ ಅನ್ನಿಸ್ತಿದೆ, ಆರೋಗ್ಯನೂ ಟಫ್ ಅನ್ನಿಸ್ತಾ ಇದೆ, ಹಣಕಾಸಿನ ವಿಚಾರ ಕೂಡ ಟಫ್ ಅನ್ನಿಸ್ತಾ ಇದೆ. ನಿಮ್ಮ ಮೈಂಡ್ ಸೆಟ್ನ ನೀವು ಸ್ವಲ್ಪ ಚೇಂಜ್ ಮಾಡ್ಕೋಬೇಕಾಗುತ್ತೆ. ನೀವು ಹಣಕಾಸಿನ ವಿಚಾರದಲ್ಲಿ ಹೆದರ್ಕೊಂಡು ಐಸೋಲೇಷನ್ ಹೋಗುವಂಥದ್ದು, ಎಲ್ಲರಿಂದ ಓಡ್ ಹೋಗುವಂಥದ್ದು, ಒಂಥರ ಈ ಸೋತ್ ಹೋಗಿದ್ದೀನಪ್ಪ ನಂಗೆ ಇನ್ನೇನು ಬೇಡ ಅಂತ ಹೇಳಿ ಒಂದು ನೆಗೆಟಿವ್ ಆದಂತಹ ಸೆಲ್ಫ್ ಕಾನ್ಫಿಡೆನ್ಸೇ ಇಲ್ಲದೆ ಹೋಗೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ಬೋದು. ಓಕೆ, ಇನ್ನು ರಿಲೇಶನ್ಶಿಪ್ ವಿಚಾರಕ್ಕೆ ಬಂದಾಗ ಜಡ್ಜ್ಮೆಂಟ್ ಅನ್ನುವಂಥ ಕಾರ್ಡು. ನೀವು ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಯಾವುದೇ ಮೋಸ ಮಾಡ್ತಾ ಇಲ್ಲ, ನೀವು ನಿಯತ್ತಾಗಿದ್ದೀರಾ, ಏನೂ ತೊಂದರೆ ಮಾಡ್ತಾ ಇಲ್ಲ ಯಾರಿಗೂ ಅಂತ ಹೇಳಿದ್ರೆ ಖಂಡಿತ ಆ ರಿಲೇಶನ್ಶಿಪ್ ನಿಮಗೆ ಸರಿಯಾದ ಒಂದು ಬ್ಲೆಸ್ಸಿಂಗ್ಸ್ನ ಕೊಡುತ್ತೆ ಅಂತ. ಇದು ಜಡ್ಜ್ಮೆಂಟ್ ಏನು ಹೇಳಿ, ಜಡ್ಜ್ಮೆಂಟ್ ಯಾವಾಗಲೂ ನಾವು ಏನು ಕೆಲಸ ಮಾಡಿರ್ತೀವಿ ಅದಕ್ಕೆ ಜಡ್ಜ್ಮೆಂಟ್ ಕೊಡ್ತಾಳೆ. ಯಾವುದೇ ಒಂದು ಏಂಜಲ್ ಇರಬಹುದು, ಯಾವುದೋ ಒಂದು ಪವರ್ ಇರಬಹುದು, ಯೂನಿವರ್ಸಲ್ ಪವರ್ ಇರಬಹುದು, ನಮಗೆ ಪಾಸಿಟಿವ್ ಆದಂತಹ ಒಂದು ರಿಸಲ್ಟ್ನ ಕೊಡಬೇಕು ಅಂದ್ರೆ ನಾವು ಫಸ್ಟ್ ಸರಿಯಾಗಿರ್ಬೇಕು. ಸೊ ಹಾಗಾಗಿ ಇದು ಪಾಸಿಟಿವ್ ಆದಂತಹ ಕಾರ್ಡೇ ಆಗಿದೆ. ನೀವು ನಿಯತ್ತಾಗಿದ್ರೆ, ನಿಮ್ಮ ರಿಲೇಶನ್ಶಿಪ್ಪಲ್ಲಿ ನೀವು ಪಾಸಿಟಿವ್ ಆಗಿದ್ರೆ ಅವರು ಕೂಡ ನಿಮ್ಮ ಜೊತೆಗೆ ಅದೇ ರೀತಿ ಇರ್ತಾರೆ. ಅದು ಯಾರು ಬೇಕಾದ್ರೂ ಆಗಿರಬಹುದು. ರಿಲೇಶನ್ಶಿಪ್ ಅಂದ ತಕ್ಷಣ ನಿಮ್ಮ ಸ್ಪೌಸ್ ಆಗಬೇಕು, ಹಸ್ಬೆಂಡ್ ಆಗಬೇಕು, ಅಥವಾ ವೈಫ್ ಆಗಬೇಕು, ಅಥವಾ ಇನ್ಯಾರೋ ಈ ಪೇರೆಂಟ್ಸ್ ಆಗಬೇಕು, ಅಥವಾ ಲವರ್ಸ್ ಆಗಬೇಕು ಅಂತೇನಿಲ್ಲ.